ಇದು ನೋಡಿ ನಿಮಗೆ ಗೊತ್ತೇ ಆಗಿರ್ಬೋದು, ನಾನಿವತ್ತು ಏನು ನಿಮಗೋಸ್ಕರ ನ್ಯೂ ಆಗಿ ಒಂದು ಚಾಟ್ನ ನಿಮಗೋಸ್ಕರ ತಗೊಂಡು ಬಂದಿದ್ದೀನಿ. ಸೊ ಬನ್ನಿ, ನಾನಿವತ್ತು ಮನೆಯಲ್ಲೇ ಪಾನಿಪುರಿ ಮಾಡ್ತಾಯಿದ್ದೀನಿ. ಆ್ಯಂಡ್ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ನೀವು ಒಂದು ಸರಿ ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತಂತ. ನೀವು ಒಂದ್ಸರಿ ಇದು ಮಾಡಿ ನೋಡಿದರೆ ನೀವು ಈಚೆ ತಿನ್ನೋಕ್ಕೂ ಹೋಗಲ್ಲ, ಮನೆಯಲ್ಲೇ ಮಾಡಿಬಿಟ್ಟು ತಿಂತೀರಾ. ಸೊ ಹಾಯ್ ಹೆಲೋ ಎವ್ರಿ ಒನ್, ನಾನು ಪೂಜಾ. ಸೊ ಫಸ್ಟ್ ನಾನು ಬಟಾಣಿನ ಇವಾಗ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ನಾನು ಇದು ಮಾರ್ಟಿಂದ ತೊಗೊಂಡು ಬಂದಿದ್ದೀನಿ. ಸೊ ನೀವು ಇದು ತೊಗೊಂಡು ಬಂದಿದ್ರೆ ನೈಟೇ ನೆನೆ ಹಾಕಬೇಕಾಗುತ್ತೆ, ಒಂದು ದಿವಸ ನೆನೆ ಹಾಕಬೇಕಾಗುತ್ತೆ. ಆ್ಯಂಡ್ ಇವಾಗ ನಾನು ಬಟಾಣಿ ಹಾಕಿಬಿಟ್ಟು ಕುಕ್ಕರಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಹಾಕಿದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಅದರೊಳಗಡೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಇದು 2 ಇಂದ 3 ವಿಸಿಲ್ನ ನಾನು ಇದು ಮಾಡ್ತೀನಿ, ಚೆನ್ನಾಗೆ ಮೆತ್ತಗಾಗುತ್ತೆ ಬಟಾಣಿ. ಸೊ ಇನ್ನೊಂದು ಕಡೆ ನಾನು ಇವಾಗ ಕೊತ್ತಂಬರಿ ತೊಗೊಂಡಿದ್ದೀನಿ, ಪುದೀನ ತೊಗೊಂಡಿದ್ದೀನಿ, ಪಾನಿಗೆ ರೆಡಿ ಮಾಡ್ತಾ ಇದ್ದೀನಿ. ಸೊ ನಾನು ಪೂರಿನ ಮಾಡಿಲ್ಲ, ರೆಡಿಮೇಡ್ ತೊಗೊಂಡು ಬಂದಿರೋದು. ಸೊ ಫಸ್ಟು ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದರೊಳಗಡೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಿಮಗೆ ತುಂಬ ಸ್ಪೈಸಿ ಅಂದರೆ ನೀವು ಸ್ವಲ್ಪ ಇಲ್ಲಿ ಕಮ್ಮಿ ಮಾಡ್ಕೋಬೋದು, ನಮಗೆ ಸ್ವಲ್ಪ ಜಾಸ್ತಿ ಬೇಕು. ಸೊ ಅದಾದಮೇಲೆ ನಾನು ಪುದೀನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಜಾಸ್ತಿ ತೊಗೊಳ್ಳಿ, ಪುದೀನದಿಂದನೇ ಸ್ವಲ್ಪ ಟೇಸ್ಟ್ ಬರೋದು. ಸೊ ಅದಾದಮೇಲೆ ನಾನು ಕೊತ್ತಂಬರಿ ತುಂಬ ಕಮ್ಮಿ ತೊಗೊತೀನಿ, ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಬೇಡಿ, ಸ್ವಲ್ಪನೇ ಹಾಕಿ. ಸೊ ಅದಾದಮೇಲೆ ನಾನು ಇನ್ನೊಂದು ಕಡೆ ನೀರು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇದು ಲೆಮನ್ ಕಟ್ಟ ಅಂತ ಹೇಳ್ತಾರೆ, ಇದು ಇಲ್ಲಿ ನೀವು ಹೋಗಿ ಕೇಳಿದರೆ ಈಸಿಲಿ ಕೊಡ್ತಾರೆ. ಸೊ ಫಸ್ಟ್ ಅದು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ, ಆ್ಯಂಡ್ ನಾರ್ಮಲ್ ಸಾಲ್ಟು ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೀವು ಅಕಾರ್ಡಿಂಗ್ ನೋಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ನಾನು ಇದನ್ನು ಗ್ರೇವಿ ಮಾಡ್ಕೊತಾ ಇದ್ದೀನಿ. ಇವಾಗ ಗ್ರೇವಿ ಆದಮೇಲೆ ಇದು ಇನ್ನೂ ಚೆನ್ನಾಗಿ ಗ್ರೇವಿ ಮಾಡ್ಕೊಳ್ಳಿ. ನಾನು ಇಷ್ಟೇ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅದು ಏನು ನಾವು ನೀರಲ್ಲಿ ಅದು ಲೆಮನ್ ಕಟ್ಟ ಹಾಕಿಟ್ಟಿದ್ವಲ್ಲ, ಸೊ ಅದ್ರ ಒಳಗಡೆ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಮಿಕ್ಸ್ ಆದಮೇಲೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಸಣ್ಣ ಆಗಿಲ್ಲ ಅಂತ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ, ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಅಲ್ಲಿ ಇದು ಇತ್ತು ಸ್ವಲ್ಪ, ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಇದಕ್ಕೆ ನಾನು ಸೋಸ್ಕೊತಾ ಇದ್ದೀನಿ. ಹೆಂಗೆ ಟೀನ ಹೆಂಗೆ ಮಾಡ್ಕೊತೀವಲ್ಲ ಆ ಥರ ಮಾಡ್ಕೊತಾ ಇದ್ದೀನಿ. ಸೊ ನಾವು ಬಟಾಣಿ ಈ ಥರ ಮಾಡ್ಕೊತೀವಿ. ಸೊ ನಿಮಗೆ ಇಷ್ಟ ಇಲ್ಲ ಅಂದರೆ ನಾರ್ಮಲಿ ವಿಸಿಲ್ ಆದ ತಕ್ಷಣ ಹಾಗೇ ತಿನ್ಬೋದು. ನಾನು ಅದನ್ನು ಚೆನ್ನಾಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಪಾನಿ ರೆಡಿ ಆಯಿತು. ಸೊ ಇದಾದಮೇಲೆ ನಾನು ಒಂದು ಸ್ವಲ್ಪ ಖಾರ ಬೂಂದಿನ ಹಾಕ್ಕೊತಾ ಇದ್ದೀನಿ. ಸೊ ನೋಡಿ, ನಾವು ಪೂರಿನ ರೆಡಿಮೇಡ್ ತೊಗೊಂಡು ಬಂದಿರೋದು. ನಿಮಗೆ ಪೂರಿದು ರೆಸಿಪಿ ಬೇಕಂತ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದು ಕೂಡ ನಿಮಗೆ ನಾನು ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ. ಸೊ ನಾವೆಲ್ಲ ಪಾನಿಪುರಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಈ ಪಾನಿಪುರಿ ಚಾಟ್ದು ರೆಸಿಪಿ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಸೊ ನೋಡಿ, ಇನ್ನೊಂದು ಕಡೆ ನೋಡಿ ನನ್ನ ಮಗ ಪೂರಿನ ಹೇಗೆ ಮಾಡ್ತಾ ಇದ್ದಾನೆ, ಎಲ್ಲ ಹೊಡೆದು ಹಾಕ್ತಾನೆ, ಬಿಕಾಸ್ ನನಗೆ ಇನ್ನೂ ತಿನ್ನೋದು ಗೊತ್ತಿಲ್ಲ. ಇದು ನಮ್ಮಮ್ಮ ನೋಡಿ ಇಲ್ಲಿ ಪಾನಿಪುರಿ ಜೊತೆ ಚಾಟು ಮಾಡ್ಕೊಂಡು ತಿಂತಾ ಇದ್ದಾಳೆ. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ